ಹಾಯ್ ಫ್ರೆಂಡ್ಸ್, ಬಯೋಗ್ರಫಿ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಪ್ರಪಂಚದಲ್ಲಿ ಸುಂದರವಾದ ಪ್ರಕೃತಿಯ ಜೊತೆಗೆ ಇನ್ನೂ ಸುಂದರವಾದ ಸಮುದ್ರಗಳು ತುಂಬಾ ಇವೆ. ಮತ್ತು ಇಂತಹ ಹಾರಿಬಲ್ ಮರುಭೂಮಿ ಕೂಡ ತುಂಬಾ ಇವೆ. ಮರುಭೂಮಿಯಲ್ಲಿ ನೀರು ಎಂಬುದೇ ಇರಲ್ಲ. ಮರುಭೂಮಿಯಲ್ಲಿ ರೆಸ್ಟ್ ಮಾಡೋಣ ಅಂದರೆ ಒಂದೇ ಒಂದು ಮರ ಕೂಡ ಕಾಣಿಸಲ್ಲ. ಇಲ್ಲಿ ಮನುಷ್ಯ ಬದುಕಬೇಕಂದ್ರೂ ಬೇರೆ ಬೇರೆ ಪ್ರಾಣಿಗಳು ಬದುಕಬೇಕಂದ್ರೂ ತುಂಬ ಕಷ್ಟ ಅಂತಾನೆ ಹೇಳ್ಬೋದು. ಆದರೂ ಕೂಡ ಈ ಮರುಭೂಮಿಯಲ್ಲಿ ಕೆಲವು ಜೀವಿಗಳು ಹ್ಯಾಪಿಯಾಗಿ ಬದುಕ್ತಾ ಇವೆ. ಅವು ಅತ್ಯಂತ ಪ್ರಮಾದಕಾರಿಗಳು. ಆದರೆ ಈ ಪ್ರಾಣಿಗಳು ಈ ಪ್ರದೇಶದಲ್ಲಿ ಅಷ್ಟು ಹ್ಯಾಪಿಯಾಗಿ ಬದುಕ್ತಾ ಇದೆಯಾ ಅಥವಾ ಅವುಗಳಿಗೆ ಸೂಪರ್ ಪವರ್ ಏನಾದರೂ ಇದೆಯಾ ಅಂತ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಂಬರ್ 1, ಫಿನಿಕ್ಸ್ ಫಾಕ್ಸ್. ಈ ಫಾಕ್ಸ್ ಸ್ಪೀಸೀಸ್ನಲ್ಲಿ ತುಂಬ ಚಿಕ್ಕ ಪ್ರಾಣಿ ಅಂದರೆ ಈ ಫಿನಿಕ್ಸ್ ಫಾಕ್ಸೇ. ಈ ಪ್ರಾಣಿಯನ್ನು ಯಾರು ನೋಡಿದರೂ ಕೂಡ ಅವರಿಗೆ ತುಂಬ ಇಷ್ಟವಾಗಿ ಬಿಡುತ್ತೆ. ಯಾಕಂದರೆ ನೀವೇ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಇದರ ಸ್ಪೆಷಲ್ ಅಟ್ರಾಕ್ಷನ್ ಆಗಿರುವ ಈ ಪ್ರಾಣಿಯ ದೊಡ್ಡ ದೊಡ್ಡ ಕಿವಿಗಳು ಇರೋದ್ರಿಂದ ಈ ಪ್ರಾಣಿ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇವು ಹೆಚ್ಚಾಗಿ ಬ್ರೌನ್ ಕಲರ್ ಅಥವಾ ವೈಟ್ ಕಲರ್ನಲ್ಲೇ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಇವು ಹೆಚ್ಚಾಗಿ ಬದುಕೋದು ಕೂಡ ಈ ಮರುಭೂಮಿ ಪ್ರದೇಶಗಳಲ್ಲಿ. ಈ ಮರುಭೂಮಿಯಲ್ಲಿರುವ ಇನ್ಸೆಕ್ಟ್ಸ್ಗಳನ್ನು, ಮ್ಯಾಮಲ್ಸ್ಗಳನ್ನು ಮತ್ತು ಪಕ್ಷಿಗಳ ಮೊಟ್ಟೆಯನ್ನು ತಿಂದು ಬದುಕುತ್ತವೆ. ಇದಕ್ಕೆ ಕಿವಿಗಳು ತುಂಬಾ ದೊಡ್ಡದಾಗಿರುವುದರಿಂದ ಇದಕ್ಕೆ ಕೇಳುವ ಶಕ್ತಿ ಕೂಡ ತುಂಬಾ ಜಾಸ್ತಿಯಾಗೇ ಇರುತ್ತೆ. ಅಂದ್ರೆ ಇದು ದೂರದಿಂದ ಬರುವ ಶಬ್ದವನ್ನ ಕೂಡ ತುಂಬಾ ಸುಲಭವಾಗಿ ಕೇಳಬಲ್ಲದು. ಈ ಪ್ರಾಣಿ 2 ರಿಂದ 3 ಅಡಿ ಉದ್ದ ಮತ್ತು 10 ರಿಂದ 15 kg ತೂಕ ಇರುತ್ತೆ. ಇದು ನೋಡೋಕೆ ಇಷ್ಟು ಚಿಕ್ಕದಾಗಿ ಕಂಡರೂ ಕೂಡ ಈ ಫಾಕ್ಸ್ ಗಂಟೆಗೆ ಬರೋಬ್ಬರಿ 40 ಕಿಲೋಮೀಟರ್ ವೇಗದಲ್ಲಿ ಓಡಿ ತಮ್ಮ ಆಹಾರವನ್ನು ಸಂಪಾದಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇವುಗಳ ಮೇಲೆ ಅಟ್ಯಾಕ್ ಆದರೂ ತುಂಬ ವೇಗದಲ್ಲಿ ಓಡಿ ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳುತ್ತೆ. ಈ ಮರುಭೂಮಿಯಲ್ಲಿ ಫಾಕ್ಸ್ಗೆ ಇರುವ ಒಂದೇ ಒಂದು ಶತ್ರು ಅಂದರೆ ಅದು ಹದ್ದುಗಳೇ. ಈ ಹದ್ದುಗಳು ಇವುಗಳನ್ನು ಹೆಚ್ಚಾಗಿ ಸಾಯಿಸಿ ತಿಂತಾ ಇರುತ್ತೆ. ಆದ ಕಾರಣ ಈ ಫಾಕ್ಸ್ಗಳು ಹೊರಗಡೆ ಬರಬೇಕು ಅಂದರೆ ತುಂಬ ಜಾಗೃತೆಯಿಂದ ಹೊರಬರುತ್ತೆ ಮತ್ತು ಅಷ್ಟೇ ಜಾಗೃತೆಯಿಂದ ಬದುಕುತ್ತಿರುತ್ತವೆ. ಅದೇ ರೀತಿ ಈ ಪ್ರಾಣಿಯನ್ನು ತುಂಬ ಜನರು ಒಂದು ಪೆಟ್ ಅನಿಮಲ್ ರೀತಿ ಕೂಡ ಸಾಕ್ತಾ ಇರ್ತಾರೆ. ಇನ್ನೊಂದು ಅಚ್ಚರಿಯ ಸಂಗತಿ ಅಂದರೆ ಈ ಫಾಕ್ಸ್ ಮರುಭೂಮಿಗಳಿಗಿಂತ ಪೆಟ್ ಅನಿಮಲ್ ಆಗೇ ಇದ್ದರೆ ತುಂಬ ಜಾಸ್ತಿ ವರ್ಷ ಬದುಕುತ್ತೆ. ಈ ಪ್ರಾಣಿಯನ್ನು ನೋಡಿದರೆ ನಿಮಗೆ ಅನಿಸ್ತಾ ಇದೆ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ. ನಂಬರ್ 2, ಸನ್ ಸ್ಪೈಡರ್. ಇದು ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ. ಅಂದರೆ ಅರ್ಧ ಭಾಗ ಚೇಳಿನ ಹಾಗೆ, ಇನ್ನರ್ಧ ಭಾಗ ಸ್ಪೈಡರ್ ರೀತಿ ಕಾಣಿಸುತ್ತೆ. ಮತ್ತೆ ಇದನ್ನು ನಾವು ನೋಡಿದಾಗ ಭಯವನ್ನು ಉಂಟು ಮಾಡುವುದು ಅದರ ಕೊಂಡಿಗಳೇ. ನೀವು ಕೂಡ ನೋಡಿ ಅದರ ಕೊಂಡಿಗಳು ಎಷ್ಟು ಶಾರ್ಪ್ ಆಗಿ ಇದೆ ಅಂತ. ಇನ್ನು ಇದರ ಪೂರ್ತಿ ಆಕಾರವನ್ನು ನೋಡೋಕ್ಕೂ ಸಹ ತುಂಬ ಭಯಂಕರವಾಗಿರುತ್ತೆ. ಅಂದರೆ ಇಷ್ಟು ಭಯಂಕರವಾಗಿರುವ ಈ ಸ್ಪೈಡರ್ ವಿಷಪೂರಿತನ ಅಂತ ಕೇಳಿದರೆ ಇಲ್ಲ. ಇವು ನೋಡೋಕ್ಕೆ ನಿಮಗೆ ಇಷ್ಟು ಭಯಂಕರವಾಗಿ ಕಾಣಿಸಿದರೂ ಕೂಡ ಇವುಗಳಿಂದ ಮನುಷ್ಯರಿಗೆ ಯಾವುದೇ ರೀತಿಯ ಡೇಂಜರ್ ಇಲ್ಲ. ಆಸ್ಟ್ರೇಲಿಯಾದಲ್ಲಿ ಬಿಟ್ಟು ಉಳಿದ ಎಲ್ಲ ದೇಶಗಳಲ್ಲಿ ಇವು ಕಂಡುಬರುತ್ತವೆ. ಮತ್ತು ಈ ಸ್ಪೈಡರ್ ಗಂಟೆಗೆ 16 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು. ಇವು ತಮ್ಮ ಶತ್ರುಗಳಿಂದ ಕಾಪಾಡಿಕೊಳ್ಳೋದಕ್ಕೆ ಮತ್ತು ಅದರ ಆಹಾರಕ್ಕಾಗಿ ತುಂಬ ವೇಗದಲ್ಲಿ ಓಡುತ್ತೆ. ಇನ್ನು ಇವು ಮನುಷ್ಯರಿಗೆ ಕಚ್ಚಿದ್ರೆ ಒಂದು ಸಣ್ಣ ಇರುವೆ ಕಚ್ಚುವಷ್ಟು ಪೇನ್ ಆಗುತ್ತೆ ಅಷ್ಟೇ. ಇವುಗಳಿಂದ ನಮಗೆ ಯಾವುದೇ ರೀತಿಯ ಅಪಾಯ ಇರಲ್ಲ. ಈ ಸ್ಪೈಡರ್ ಬಗ್ಗೆ ತಿಳಿದವರು ಅವುಗಳನ್ನು ಈ ರೀತಿ ಹಿಡಿದುಕೊಳ್ತಾ ಇರ್ತಾರೆ. ಹಾಗೆ ಇದು ಹೆಚ್ಚಾಗಿ ಪಕ್ಷಿಗಳಿಗೆ, ಲಿಜರ್ಡ್ಸ್ಗಳಿಗೆ ಆಹಾರವಾಗಿ ಬಿಡುತ್ತೆ. ಅವುಗಳಿಂದ ತಪ್ಪಿಸಿಕೊಂಡು ಇದು ಬದುಕಿದ್ರೆ ಇದು ತುಂಬ ಹ್ಯಾಪಿಯಾಗಿ ಈ ಮರುಭೂಮಿಯಲ್ಲಿ ಬದುಕಬಲ್ಲದು. ನಂಬರ್ 3, ಆಸ್ಟ್ರಿಚ್. ಇದು ಹೆಚ್ಚಾಗಿ ಆಫ್ರಿಕಾ ದೇಶದಲ್ಲಿ ಕಂಡುಬರುತ್ತವೆ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರುವ ಪಕ್ಷಿಗಳಲ್ಲಿ ಅತಿ ದೊಡ್ಡ ಪಕ್ಷಿ ಅಂದರೆ ಈ ಆಸ್ಟ್ರಿಚ್ ಪಕ್ಷಿನೇ. ಇವು ನೋಡೋದಕ್ಕೆ ತುಂಬ ಕೂಲ್ ಆಗಿ ಕಾಣಿಸುತ್ತವೆ. ಆದರೆ ಇವು ನಾವು ಅಂದುಕೊಳ್ಳುವಷ್ಟು ಕೂಲ್ ಆಗಿ ಇರೋದಿಲ್ಲ. ಇವು ನೋಡೋಕೆ ಕೂಲ್ ಆಗಿ ಕಂಡರೂ ಕೂಡ ಹೆಚ್ಚಾಗಿ ಅಗ್ರೆಸಿವ್ ಆಗಿ ಇರುತ್ತವೆ. ಮತ್ತು ಇವು 9 ಅಡಿಗಳಷ್ಟು ಉದ್ದ ಹಾಗೂ 150 kg ತೂಕದವರೆಗೆ ಬೆಳೆಯುತ್ತವೆ. ಸಾಮಾನ್ಯವಾಗಿ ಎಲ್ಲ ಪಕ್ಷಿಗಳು ಗಾಳಿಯಲ್ಲಿ ಹಾರುತ್ತೆ. ಆದರೆ ಈ ಆಸ್ಟ್ರಿಚ್ ಪಕ್ಷಿಗಳಿಗೆ ಹಾರೋದಕ್ಕೆ ಸಾಧ್ಯವಾಗಲ್ಲ. ಆದರೆ ಇವು ತುಂಬ ಸ್ಪೀಡಾಗಿ ಓಡಬಲ್ಲದು. ಎಷ್ಟು ಸ್ಪೀಡಾಗಿ ಓಡಬಲ್ಲದು ಅಂದರೆ ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಈ ಪಕ್ಷಿ ಓಡಬಲ್ಲದು. ಈ ಪಕ್ಷಿಗಳಲ್ಲಿ ಬಲವಾದ ಪಾರ್ಟ್ ಅಂದರೆ ಅವುಗಳ ಕಾಲುಗಳೇ. ಈ ಆಸ್ಟ್ರಿಚ್ ಪಕ್ಷಿಗಳು ಯಾವುದಾದರೂ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಗಾಯ ಮಾಡಬೇಕು ಅಂದರೆ ಅವುಗಳ ಕಾಲಿನಿಂದ ತುಂಬ ಬಲವಾಗಿ ಗಾಯ ಮಾಡಬಲ್ಲದು.
ಅದಕ್ಕಿಂತ ಮುಖ್ಯವಾಗಿ ಈ ಪಕ್ಷಿಗಳು ಮನುಷ್ಯರ ಮೇಲೆ ಕೂಡ ಗಾಯ ಮಾಡುವ ಸಾಮರ್ಥ್ಯವನ್ನು ಈ ಆಸ್ಟ್ರಿಚ್ ಪಕ್ಷಿಗಳಿಗಿರುತ್ತೆ. ಇನ್ನೊಂದು ಅಚ್ಚರಿಯ ಸಂಗತಿ ಅಂದರೆ ಈ ಪಕ್ಷಿಗಳು ಯಾವುದೇ ಪ್ರಾಣಿಯನ್ನು ಸಹ ಗಾಯ ಮಾಡಬಲ್ಲದು ಮತ್ತು ಇವು ಕೀಟಗಳನ್ನು ತಿಂದು ಜೀವಿಸುತ್ತವೆ. ಇಲ್ಲಿ ನೋಡಿ, ಈ ಇಬ್ಬರು ವ್ಯಕ್ತಿಗಳು ಎಷ್ಟು ಜೋರಾಗಿ ಹೋಗ್ತಾ ಇದ್ರೂ ಕೂಡ ಈ ಆಸ್ಟ್ರಿಚ್ ಪಕ್ಷಿ ಅವರ ಮೇಲೆ ದಾಳಿ ಮಾಡಲು ಪ್ರಯತ್ನ ಮಾಡ್ತಾನೆ ಇದೆ. ಅವರ ಅದೃಷ್ಟ ಚೆನ್ನಾಗಿತ್ತೋ ಏನೋ ಅವರನ್ನು ಬಿಟ್ಟು ಬಿಡುತ್ತೆ. ಅದೇ ರೀತಿ ಪ್ರತಿ ವರ್ಷ ಈ ಪಕ್ಷಿಗಳು ಆಸ್ಟ್ರೇಲಿಯಾದಲ್ಲಿ ಕೆಲವರ ಮೇಲೆ ದಾಳಿ ಮಾಡಿ ಅವರನ್ನು ಗಾಯಕ್ಕೆ ತುತ್ತಾಗುವಂತೆ ಮಾಡುತ್ತವೆ. ಇವು ಫ್ರೆಂಡ್ಸ್ ಪ್ರಪಂಚದಲ್ಲಿರುವ 3 ಸುಂದರ ಮತ್ತು ಭಯಂಕರವಾಗಿರುವ ಪ್ರಾಣಿಗಳು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈ ಪ್ರಾಣಿಗಳಲ್ಲಿ ನಿಮಗೆ ಇಷ್ಟವಾದ ಪ್ರಾಣಿಯನ್ನು ಕಮೆಂಟ್ ಮಾಡಿ.